ಚರ್ಚೆ ಮುಂದುವರಿಸೋಣ. ಮತ್ತೊಬ್ರು ಅತಿಥಿ ಕೂಡ ನಮ್ಮ ಜೊತೆಗೆ ಜಾಯಿನ್ ಆಗಿದ್ದಾರೆ. ಲಿಂಗಾಯತ ಮುಖಂಡರು ವೀರೇಶ್ ಬೆಳ್ಳೂರು ಅವರು ಇದ್ದಾರೆ. ಸರ್ ನಮಸ್ತೆ, ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ. ವೀರೇಶ್ ಸರ್ ನಮಸ್ಕಾರ ಮೇಡಮ್. ನಮಸ್ಕಾರ. ಓಕೆ, ಈ ಡಿಬೇಟ್ ನ ಸಾರಾಂಶ ತಮಗೆ ಗೊತ್ತಾಗಿದೆ ಅಂತ ಭಾವಿಸ್ತೀನಿ. ಎಲ್ಲಾ ಸಮುದಾಯಗಳ ಮಠಾಧೀಶರು ಮುಂದೆ ಬರ್ತಿದ್ದಾರೆ, ತಮ್ಮ ನಾಯಕನ ಪರವಾಗಿ ಮಾತಾಡೋದಕ್ಕೆ ಶುರು ಮಾಡಿದ್ದಾರೆ, ರಾಜಕೀಯ ಮಾತುಗಳನ್ನ ಆಡೋದಕ್ಕೆ ಶುರು ಮಾಡಿದ್ದಾರೆ. ಇದು ಸರಿನಾ ಅನ್ನೋದು ಪ್ರಶ್ನೆ. ಈಗ ಮೇಡಮ್, ಒಂದು ಮಠ ಅಥವಾ ಒಂದು ಸ್ವಾಮಿಗಳು ಅಂತಂದ್ರೆ ಅವರಿಗೆ ಎಲ್ಲ ಜನಾಂಗದ ಭಕ್ತರು ಇರ್ತಾರೆ. ಕೇವಲ ಒಂದೇ ಜಾತಿಯ ಭಕ್ತರು ಇರ್ತಾರೆ ಅಂತಲ್ಲ, ಬಹಳಷ್ಟು ಮತಗಳ ಅಂದ್ರೆ ಜಾತಿಯ ಭಕ್ತರು ಒಬ್ಬ ಸ್ವಾಮೀಜಿಗೆ ಒಂದು ನಡ್ಕೊಳ್ಳೋದು ಅಂತ ಹೇಳ್ತೀವಿ ನಮ್ಮಲ್ಲಿ ಮಾಡ್ಕೊಂಡಿರ್ತಾರೆ. ಸ್ವಾಮಿಗಳು ಯಾವುದೇ ಒಂದು ಜಾತಿಗೆ ಅವರು ಸೀಮಿತ ಆಗಬಾರ್ದು. ಸರ್ವೇ ಜನೋ ಸುಖಿನೋ ಭವಂತು ಅಂತಕ್ಕಂಥದ್ದು ನಮ್ಮ ಹಿಂದೂ ಧರ್ಮದಲ್ಲಿ ಇರ್ತಕ್ಕಂತಹ ಒಂದು ಮೂಲ ಮಂತ್ರ. ಹೀಗಾಗಿ ಸ್ವಾಮಿಗಳು ಎಲ್ಲರನ್ನೂ ಕೂಡ ಸಮಾನವಾಗಿ ಕಾಣಬೇಕಾದಂತಹ ಒಂದು ಮನೋಭಾವವನ್ನು ಹೊಂದಿರಬೇಕಾಗಿರ್ತದೆ. ಇವತ್ತು ಕರ್ನಾಟಕದಲ್ಲಿ ನಾವು ನೋಡ್ತಾ ಇದ್ದೀವಿ, ಹೊಸದಲ್ಲ, ಹಿಂದಿನಿಂದಲೂ ಈ ಕೆಲವು ಮಠಾಧೀಶರುಗಳು ಕೆಲವು ರಾಜಕಾರಣಿಗಳ ಪರವಾದಂತಹ ನಿಲುವನ್ನ ವ್ಯಕ್ತಪಡಿಸ್ತಾ ಇರ್ತಕ್ಕಂಥದ್ದನ್ನ ನಾವು ನೋಡಿದ್ದೀವಿ. ಇದು ಇವತ್ತು ಹೊಸದಲ್ಲ. ಈಗ ಡಿ.ಕೆ. ಶಿವಕುಮಾರ್ ಅವರ ಪರವಾಗಿ ಏನು ಅವರು ಸ್ವಾಮೀಜಿ ಅವರು ಒಲವನ್ನು ವ್ಯಕ್ತಪಡಿಸಿದ್ದಾರೆ, ಇದು ಹೊಸದೇನಲ್ಲ, ಇದು ಹಿಂದೆ ಕೂಡ ಆಗಿದೆ. ಆದ್ರೆ ನಾವು ಹೇಳ್ತಕ್ಕಂಥದ್ದು ಧರ್ಮ ಬೇರೆ ಮತ್ತು ರಾಜಕಾರಣ ಬೇರೆ, ಎರಡನ್ನೂ ಕೂಡ ಒಟ್ಟಿಗೆ ಸೇರಿಸ್ತಕ್ಕಂಥ ಪ್ರಯತ್ನ ಆಗಬಾರ್ದು. ನಾವು ಹಿಂದೆ ನೋಡಿದ್ದು, ಈಗ ಯಾವುದೇ ಒಬ್ಬ ಸ್ವಾಮೀಜಿ ಈ ರೀತಿ ರಾಜಕೀಯದಲ್ಲಿ ಒಲವಿದ್ದರೆ ಖಂಡಿತ ಅವರು ನೇರವಾಗಿ ರಾಜಕೀಯಕ್ಕೆ ಧುಮುಕಬೇಕು. ಹಿಂದೆ ನಾವು ನೋಡಿದ್ದೀವಿ, ಉಮಾ ಭಾರತಿ ಅವರಿದ್ರು, ಯೋಗಿ ಆದಿತ್ಯನಾಥ್ ಅವರಿದ್ದಾರೆ, ನೇರವಾಗಿ ರಾಜಕಾರಣಕ್ಕೆ ಇಳಿದು ಇವತ್ತು ಮುಖ್ಯಮಂತ್ರಿ ಆಗಿರ್ತಾ ಇದ್ದಾರೆ. ಹಿಂದೆ ಸ್ವಾಮಿ ಅಗ್ನಿವೇಶ್ ಅಂತ ಇದ್ರು. ಅಲ್ಲ ವೀರೇಶ್, ನೀವು ಈ ಮಾತು ಹೇಳ್ತಿದ್ರಿ, ಬಟ್ ಈ ಹಿಂದೆ ಬಿ.ಎಸ್. ಯಡಿಯೂರಪ್ಪನವರನ್ನ ಕೆಳಗಿಳಿಸ್ತಾರೆ ಅನ್ನೋ ಕಾರಣಕ್ಕೆ ನಿಮ್ಮಲ್ಲಿ ಲಿಂಗಾಯತ ಸಮುದಾಯದವರು ಹೋಗ್ಬಿಟ್ಟು ಒಂದು ಸಮಾವೇಶ ಮಾಡ್ತಾರೆ ಅರಮನೆ ಮೈದಾನದಲ್ಲಿ. ಸ್ವಾಮಿ ಅಗ್ನಿವೇಶ್ ಅವರು ಇದ್ರು. ಹೀಗಾಗಿ ಈ ಸ್ವಾಮಿಗಳು ಒಂದು ಸಮುದಾಯಕ್ಕೆ ಸೇರಿದವರಲ್ಲ, ಅವರು ಎಲ್ಲ ಸಮುದಾಯಕ್ಕೆ ಸೇರಿದವರು. ಹೀಗಾಗಿ ಒಬ್ಬರ ವ್ಯಕ್ತಿಯ ಅಥವಾ ಒಂದು ಸಮುದಾಯಕ್ಕೆ ಬೆಂಬಲ ಸೂಚಿಸ್ತಕ್ಕಂಥದ್ದು ಅದು ಯಾವುದೇ ಸ್ವಾಮಿಗಳಿಗೆ ಅದು ಸೂಕ್ತ ಅಲ್ಲ ಅಂತಕ್ಕಂಥದ್ದು. ಓಕೆ, ಸ್ವಾಗತ ಮಾಡ್ಕೊಳ್ಳೋಕೆ ಆಗಲ್ಲ ಅಂತ. ತೇಜಸ್ ಸರ್, ಓಕೆ, ವಾಪಸ್ ಬರ್ತೀನಿ ಸರ್, ಹಂಗೆ ಸಂಪರ್ಕದಲ್ಲಿ ಇರಿ. ತೇಜಸ್ ಸರ್, ಇಷ್ಟೊತ್ತು ಕೂಡ ರಘು ಸರ್ ಮಾತಾಡೋದನ್ನ ತಾವು ಪಕ್ಕದಲ್ಲೇ ಕೂತ್ಕೊಂಡು ಕೇಳಿಸಿದ್ರಿ. ತಮ್ಮ ಸಮುದಾಯದ ನಾಯಕನನ್ನ ಬೆಂಬಲಿಸಿದ್ರೆ, ಬೆಂಬಲ ಮಾತುಗಳನ್ನ ಆಡಿದ್ರೆ ತಪ್ಪೇನಿದೆ ರೀ, ಅದ್ರಲ್ಲಿ ಯಾಕೆ ಹುಡುಕೋ ಪ್ರಯತ್ನಗಳನ್ನ ಮಾಡ್ತಿದ್ದೀರಿ ಅನ್ನೋದನ್ನ ಪ್ರಶ್ನೆ ಮಾಡ್ತಿದ್ದಾರೆ. ಓಕೆನಾ ಮಠಮಾನ್ಯಗಳ ಕೆಲಸ, ಓಕೆನಾ ತಮ್ಮ ಸಮುದಾಯದ ನಾಯಕನನ್ನ ಬೆಂಬಲಿಸಿ ಮಾತನಾಡೋದು, ಅದನ್ನ ಬಿಟ್ರೆ ಬೇರೆ ಕೆಲಸಗಳು ಸಾಕಷ್ಟಿದೆ ಸರ್ ಮಠಮಾನ್ಯಗಳು. ಸರ್ ಹೇಳ್ತಾ ಇದ್ರು ವೀರೇಶ್ ಸರ್, ಎಲ್ಲಾ ಸಮಾಜದವರನ್ನ ಅಪ್ಪಿಕೊಳ್ಳುವಂತಹ ಪ್ರಯತ್ನಗಳು ಮಠಮಾನ್ಯಗಳಿಂದ ಆಗಬೇಕು, ಒಂದೇ ಸಮುದಾಯಕ್ಕೆ ಅವರು ಸೀಮಿತ ಆಗಬಾರದು, ಸಮಾಜವನ್ನ ತಿದ್ದಿಡುವ ಕೆಲಸ ಆಗಬೇಕು. ಗುರುವಿನ ಸ್ಥಾನದಲ್ಲಿ ನಾವು ಮಠಮಾನ್ಯಗಳನ್ನ ನೋಡ್ತೀವಿ. ಈಗಲೂ ಕೂಡ ಒಳಗಡೆ ಹೋಗಬೇಕು ಅಂದ್ರೆ ಚಪ್ಪಲಿ ಹೊರಗಡೆ ಬಿಟ್ಟು ಕೈ ಮುಗಿತೀವಿ ಸರ್, ಯಾರಾದ್ರೂ ಕಾವಿ ಧರಿಸ್ಕೊಂಡು ಮುಂದೆ ಬಂದ್ರೆ ಅಂತ ಸಂಪ್ರದಾಯ ನಮ್ದು. ಬಟ್ ಅವರು ಕೂಡ ರಾಜಕೀಯಕ್ಕೆ ಬಂದ್ಬಿಟ್ರೆ ಏನ್ ಮಾಡೋದು ಅಂತ ಪ್ರಶ್ನೆ ಇದೆ. ರಘು ಸರ್ ಅದನ್ನ ಒಪ್ಕೊಳ್ತಾ ಇಲ್ಲ. ರಘುವಣ್ಣ ಅವರ ಹೇಳಿಕೆನೆ ತಪ್ಪೇನಿದೆ ಅಂತ. ಅದೇ ಮಠಾಧೀಶರ ಸಮುದಾಯಕ್ಕೆ ಸೀಮಿತ ಮಾಡ್ಕೊಂಡ್ಬಿಟ್ಟಿದೆ ರಾಜಕಾರಣಿಗಳು. ಅದೇ ಸಮುದಾಯದ ಹೆಣ್ಮಕ್ಳು ದುಶ್ಚಟಕ್ಕೆ ಬಲಿಯಾದಾಗ, ಲವ್ ಜಿಯಾದಲ್ಲಿ ಸಾವನ್ನಪ್ಪಿದಾಗ, ಅವರ ತಂದೆ ತಾಯಿ ಇವತ್ತು ಸಹ ಕಣ್ಣೀರಲ್ಲಿ ಕೈ ತೊಳಿಬೇಕಾರೆ ಎಷ್ಟು ಜನ ತಂದೆ ತಾಯಿನ ಹೋಗಿ ಮಠಾಧೀಶರು ಭೇಟಿಯಾಗಿದ್ದಾರೆ, ಅವ್ರಿಗೆ ಸಾಂತ್ವನ ಹೇಳೋ ಕೆಲಸ ಮಾಡಿದ್ದಾರೆ. ಎಷ್ಟು ಜನ ಮಠಾಧೀಶರು ಲವ್ ಜಿಯಾದು ರಾಜ್ಯದಲ್ಲಿ ಹೆಚ್ಚಾಗ್ತಿದೆ, ಇದ್ರ ವಿರುದ್ಧ ನಾವು ಹೇಗೆ ಹೋರಾಟ ಮಾಡಬೇಕು ಅಂತ ಜಾಗೃತಿ ಮೂಡಿಸುವಂತ ಕೆಲಸ ಮಾಡಿದ್ದಾರೆ. ಇವತ್ತು ಯಾರೋ ಒಬ್ರು ಪ್ರಭಾವಿ ನಾಯಕನ ಪರ ನಿಲ್ಲುವಂತ ಮಠಾಧೀಶರು ಆ ಸಮಾಜದ ಕಟ್ಟ ಕಡೆಯ ಒಬ್ಬ ಬಡವನ್ ಪರ ನಿಲ್ತಾರ, ಬಡತನದಿಂದ ಮೇಲೆತ್ತುವಂತ ಕೆಲಸ ಮಾಡ್ತಾರ. ಇವತ್ತು ರಾಜಕಾರಣಿಗಳು ಮಠಕ್ಕೆ ಹೋಗ್ತಾರೆ, ಎಲ್ಲಾ ರಾಜಕಾರಣಿಗಳು ಮಠಕ್ಕೆ ಹೋಗ್ತಾರೆ. ಆ ಮಠನ ಕೇವಲ ನೀವು ಒಂದು ಜಾತಿಗೆ ಸೀಮಿತ ಮಾಡೋದು ಸರಿ ಇಲ್ಲ. ಪದೇ ಪದೇ ಹೇಳ್ತೀನಿ, ರಾಜಕಾರಣಿಗಳು ಯಾರಾದ್ರು ಮಠಾಧೀಶರ ಹತ್ರ ಬಂದಾಗ ಮಠಾಧೀಶರ ಕೆಲಸ ಏನು? ದಯವಿಟ್ಟು ಭ್ರಷ್ಟಾಚಾರ ಮಾಡಬೇಡಿ, ಭ್ರಷ್ಟಾಚಾರ ರಹಿತ ಸರ್ಕಾರವನ್ನ ನೀವು ನಡೆಸಿ ಅಭಿವೃದ್ಧಿ ಕೆಲಸಗಳು ಮಾಡಿ. ಇವತ್ತು ಕರ್ನಾಟಕ ರಾಜ್ಯದಲ್ಲಿ 95% ರಾಜಕಾರಣಿಗಳು ಭ್ರಷ್ಟಾಚಾರಿಗಳೇನೆ. ಯಾರು ನಾನು ಸ್ವಚ್ಛವಾಗಿ ಆಡಳಿತ ಕೊಟ್ಟಿದ್ದೀನಿ, ಭ್ರಷ್ಟಾಚಾರ ಮಾಡೇ ಇಲ್ಲ ಅಂತ ಯಾರಾದ್ರೂ ಒಬ್ರು ಪ್ರಾಮಾಣಿಕ ಬಂದು ನಿಂತ್ಕೊಂಡು ಹೇಳ್ತಾರ? ಸಾಧ್ಯ ಇಲ್ಲ. ಮಠಾಧೀಶರ ಹತ್ರ ಹೋದಾಗ ಮಠಾಧೀಶರ ಕೆಲಸ ಅದು ಭ್ರಷ್ಟಾಚಾರನ ನಿಲ್ಸಿ ಪ್ರಾಮಾಣಿಕವಾಗಿ ಆಡಳಿತ ಕೊಡಿ, ಅಭಿವೃದ್ಧಿ ಕಡೆ ನಡೆಯೋಣ. ರೈತರು ಬೀದಿಲಿ ಇಳಿದು ಹೋರಾಟ ಮಾಡ್ತಿದ್ರು, ಎಷ್ಟು ಜನ ಮಠಾಧೀಶರು ಹೋಗಿ ರೈತ ಪರ ನಿಂತ್ಕೊಂಡು ಹೋರಾಟಕ್ಕೆ ಧ್ವನಿಗೂಡಿಸಿದ್ದಾರೆ. ಅಂತ ಪ್ರಸ್ತಾಪಗಳು ಇಲ್ಲಿ ತನಕ ಆಗ್ಲೇ ಇಲ್ಲ ಬಿಡಿ. ಆ ಕೆಲಸಗಳು ಮಾಡ್ಬೇಕು, ಆ ಕೆಲಸಗಳು ಆಗ್ಬೇಕು ಅಂತ. ಓಕೆ ರಘು ಸರ್, ಮೋಸ್ಟ್ಲಿ ತೇಜಸ್ ಸರ್ ಹೇಳಿದ್ದು ಒಪ್ಕೊಳ್ಬೇಕಾದಂತಹ ಸನ್ನಿವೇಶ ಇದೆ ಅಂತ. ಮಠಮಾನ್ಯಗಳು ಇತ್ತೀಚೆಗೆ ರಾಜ್ಯದಲ್ಲಿರುವಂತಹ ಜ್ವಲಂತ ಸಮಸ್ಯೆಗಳ ಬಗ್ಗೆ ಮಾತಾಡಬೇಕಾಗಿತ್ತು. ನಮ್ಮ ಜೀವನಾಡಿ ರೈತರು ಅಂತ ಹೇಳ್ತೀವಿ, ಅವ್ರ ಹೋರಾಟಗಳು ಬಂದಾಗ ಮಾತಾಡಲ್ಲ, ಅವ್ರ ಬೆಂಬಲಕ್ಕೆ ನಿಂತ್ಕೊಳ್ಳಲ್ಲ. ಯಾಕಂದ್ರೆ ಅವ್ರದೇ ಸಮುದಾಯದ ರೈತರು ಕೂಡ ಇರ್ತಾರೆ ಸರ್, ಅವ್ರ ಪರವಾಗಿ ಧ್ವನಿ ಎತ್ತದ್ ಬಿಟ್ರೆ ರಾಜಕಾರಣಿಗಳಂತ ಬಂದಾಗ ಎದೆ ಉಬ್ಬಿಸಿ ನಾವು ವೇದಿಕೆಯಲ್ಲಿ ಕೂತ್ಕೊಂಡು ಮಾತಾಡ್ತೀವಿ ಅನ್ನೋದು
ನೋಡಿ ಶ್ರುತಿ, ಒಂದು ವಿಚಾರವನ್ನು ದಯವಿಟ್ಟು ನಾವೆಲ್ಲ ಕ್ಲಾರಿಫೈ ಮಾಡ್ಕೊಳ್ಳೋಣ. ಸ್ವಾಮೀಜಿಗಳವರ ಜವಾಬ್ದಾರಿಯನ್ನು ಸ್ವಾಮೀಜಿಗಳಿಗೆ ಪೂಜೆ ಮಾಡಿಕೊಂಡು ಪುನಸ್ಕಾರ ಮಾಡಿಕೊಂಡು ಸಮುದಾಯದ ನಾಯಕರುಗಳಿಗೆ ಮತ್ತು ಸಮುದಾಯಕ್ಕೆ ಗೈಡ್ಲೈನ್ಸ್ ಮಾಡುವಂಥ ಕೆಲಸವನ್ನು ಮಾಡ್ತಾ ಇದ್ದಾರೆ. ಅವರನ್ನು ಯಾಕೆ ಬೀದಿಗೆ ಕರ್ಕೊಂಡು ಬಂದು ಅವರು ಮಾಡೋ ಕೆಲಸವನ್ನು ಹಾಳು ಮಾಡುವಂಥ ಕೆಲಸನ ಮಾಡೋದು ಬೇಡ. ಸೊ ಈಗ ರೈತರ ಪರವಾಗಿ ಮತ್ತು ರೈತರ ಇದನ್ನ ಏನೋ ಅಭ್ಯುದಯಕ್ಕೆ ಕೆಲಸ ಮಾಡೋಕ್ಕೆ ಸರ್ಕಾರ ಇದೆ, ಅಧಿಕಾರಿಗಳಿದೆ, ನ್ಯಾಯಾಂಗ ವ್ಯವಸ್ಥೆ ಇದೆ. ಸೊ ಇವರ ಜೊತೆಗೆ ಯಾಕೆ ಸ್ವಾಮೀಜಿಗಳನ್ನ ಕರ್ಕೊಂಡ್ಬರ್ತೀರಿ? ಸ್ವಾಮೀಜಿಯವರು ಒಂದ್ ನಿಮಿಷ ಪ್ಲೀಸ್. ಡಿ ಕೆ ಶಿವಕುಮಾರ್ ಅವರು ಕಾಂಗ್ರೆಸ್ ಅವರು ಕರ್ಕೊಂಡ್ ಬಂದಿರೋದು ನಾವೆಲ್ಲ ಕರ್ಕೊಂಡ್ ಬಂದಿರೋದು ಕಾಂಗ್ರೆಸ್ ಅವರು ರಾಜಕೀಯ ಮಾಡ್ತಾ ಇರೋದು. ಸ್ವಾಮೀಜಿ ರಾಜಕೀಯ ಮಾಡ್ತಿರೋದು ಕಾಂಗ್ರೆಸ್ ಅವರು. ಸನ್ಮಾನ್ಯ ಡಿ ಕೆ ಶಿವಕುಮಾರ್ ಅವರು ರಾಜಕೀಯ ಮಾಡ್ತಾ ಇರೋದು ಸ್ವಾಮೀಜಿ ಅವರು ತಗೊಂಡ್ಬಂದು. ಕಾಂಗ್ರೆಸ್ ಅವರು ಸ್ವಲ್ಪ ಜವಾಬ್ದಾರಿಯುತವಾಗಿ ಸ್ಟೇಟ್ಮೆಂಟ್ ಮಾಡಬೇಕು. ಹಾಗಾಗಿ ನಾವು ರಾಜಕೀಯವಾಗಿ ಸ್ವಾಮೀಜಿಗಳವರೇನು ಅವರ ಸಮುದಾಯದ ಪರವಾಗಿ ಮಾತಾಡಿದ್ದಾರೆ. ಅವರು ಯಾವುದೇ ನಾವು ಒಬ್ಬರು ಸ್ವಾಮೀಜಿಯವ್ರ ಬಗ್ಗೆ ಮಾತಾಡ್ತಲ್ಲ, ಆಯಾ ಸಮುದಾಯದ ಸ್ವಾಮೀಜಿಗಳು ಅವರವರ ಸಮುದಾಯದ ನಾಯಕರ ಬಗ್ಗೆ ಮಾತಾಡಿದ್ದಾರೆ. ಅದು ಅವರವರ ವಿಚಾರಗಳನ್ನು ಮೆಂದನೆ ಮಾಡಿದ್ದಾರೆ. ಆ ವಿಚಾರ ಸೈಡ್ ಬಿಡೋಣ. ಇವತ್ತು ನಿಜವಾಗ್ಲೂ ಚರ್ಚೆ ಆಗಬೇಕಾಗಿರೋದು, ತಾವೇ ಹೇಳಿದಿರಿ, ಹಲವಾರು ನಾಯಕರು ಒಪ್ಕೊಂಡಿದ್ದೀರಿ, ತಾವು ಮಾಧ್ಯಮದಲ್ಲಿ ಹೇಳಿದಿರಿ, ಪ್ರಭಾವಿ ನಾಯಕರಾದಂಥ ಡಿ ಕೆ ಶಿವಕುಮಾರ್ ಅವರು. ಸೊ ಇದಕ್ಕಿಂತ ಮೊದಲಾಗಿ ನಾನೊಂದು ಪಾಯಿಂಟ್ ಹೇಳ್ತೇನೆ. ಕಾಂಗ್ರೆಸ್ ಸರ್ಕಾರದಲ್ಲಿ ಯಾವುದೇ ಗೊಂದಲಗಳಿಲ್ಲ ಮತ್ತೆ ಯಾವುದೇ ಕುರ್ಚಿ ಖಾಲಿ ಇಲ್ಲ ಅಂತ ಕ್ಲಿಯರ್ ಆಗಿ ಹೇಳಿದ್ದಾರೆ. ಬಿಜೆಪಿ ವಿರೋಧ ಪಕ್ಷದವರು ರಾಜ್ಯದ ಜ್ವಲಂತ ಸಮಸ್ಯೆ ಬಗ್ಗೆ ರೈತರ ಬಗ್ಗೆ ಮಾತಾಡಿದ್ರ, ರೈತರ ಬಗ್ಗೆ ನಾನು ಮಾತಾಡುವಾಗ ಬೇರೆಯವ್ರು ಮಾತಾಡಿದ್ರೆ ನಾನು ಬೇರೆಯವ್ರು ಮಾತಾಡಕ್ ಬಿಡೋದಿಲ್ಲ. ಹೇಳ್ತಾ ಇದ್ದೀನಿ. ಓಕೆ, ನಾನು ನಿಮ್ಮ ಭಾಷಣ ಕೇಳಕ್ ನಾನು ಬಂದಿಲ್ಲ.